ಹೈ ಪ್ರೋಟೀನ್ ಖಾರ ಕಡುಬು ಗಣಪತಿ ಹಬ್ಬದಲ್ಲಿ ಬರೀ ಸಿಹಿ ಮೋದಕ, ಸಿಹಿ ಕಡುಬು, ರವೆ ಉಂಡೆ ಹಾಗೆ ಲಾಡು ಅಂತ ತಿಂದು ಬೋರ್ ಆಗಿರುತ್ತೆ. ಬಾಯಿಗೆ ಸ್ವಲ್ಪ ರುಚಿ ರುಚಿಯಾಗಿ ಸ್ವಲ್ಪ ಡಿಫ್ರೆಂಟ್ ಆಗಬೇಕು ಅಂದರೆ ಈ ಥರ ಒಮ್ಮೆ ಖಾರ ಕಡುಬುನ ಟ್ರೈ ಮಾಡಿ. ಮೋದಕ ಮತ್ತು ಸಿಹಿ ಕಡುಬುನ ಮಾಡೋದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿರ್ತೀರಲ್ವ, ಅದನ್ನೇ ಬಳಸ್ಕೋಬೋದು. ನಂತರ ಸ್ವಲ್ಪ ಕಡಲೆಬೇಳೆ ತೊಗರಿಬೇಳೆನ 2 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೆ. ಅದನ್ನು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಮಿಕ್ಸಿ ಜಾರ್ಗೆ ಶುಂಠಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಳು ಮೆಣಸು, ಜೀರಿಗೆ, ನೆನೆಸಿಟ್ಕೊಂಡಿರುವಂಥ ಕಾಳು, ಉಪ್ಪನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನಂತರ ಅದಕ್ಕೆ ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನು ಹಾಕ್ಕೋಬೇಕು. ಇನ್ನು ನಾರ್ಮಲ್ ಆಗಿ ಸಿಹಿ ಕಡುಬುನ ಮಾಡ್ಕೋತೀವಲ್ವ, ಅದೇ ಥರನೇ, ಆದರೆ ಈ ಸ್ಟಫಿಂಗ್ನ ಹಾಕಿ ಅದಾದ ನಂತರ ಇದನ್ನು ನಾರ್ಮಲ್ ಆಗಿ ಇಡ್ಲಿನ ಬೇಯಿಸ್ಕೋತೀವಲ್ವ, ಅದೇ ಥರ 8ರಿಂದ 10 ನಿಮಿಷಗಳ ಕಾಲ ಸ್ಟೀಮ್ ಮಾಡಿಕೊಂಡ್ರೆ ಸೂಪರ್ ಹೆಲ್ದಿ ಆಗಿರುವಂಥ ಖಾರ ಕಡುಬು ರೆಡಿಯಾಗಿರುತ್ತೆ. ಇದನ್ನು ಚಟ್ನಿ ಜೊತೆ ತಿನ್ಬೋದು, ಇಲ್ಲಾಂದರೆ ತುಪ್ಪದ ಜೊತೆ ಕೂಡ ತಿನ್ಬೋದು. ಬಹಳ ರುಚಿಯಾಗಿರುತ್ತೆ. ಈ ಗಣಪತಿ ಹಬ್ಬಕ್ಕೆ ಈ ಥರ ಒಮ್ಮೆ ಖಾರ ಕಡುಬುನ ಟ್ರೈ ಮಾಡಿ.